ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೆನ್. ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರರೇ, ಯೇಸು ಸ್ವಾಮಿಯಿಂದ ನಮ್ಮ ಜೀವನವನ್ನು ಹೊಸ ಜೀವನವಾಗಿ ಮಾರ್ಪಡಿಸಲಿಕ್ಕೆ ಬೇಕಾಗಿ ದೇವರು ಆಸೆ ಪಡುತ್ತಾರೆ. ಅದಕ್ಕಾಗಿ ಈ ದಿನ ಹೊಸ ದಿನವಾಗಿದೆ. ಈ ದಿನಕ್ಕೆ ಅದರ ವೈಶಿಷ್ಟ್ಯತೆ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆಗ ಯೇಸು ಸ್ವಾಮಿ ಹೀಗೆ ಹೇಳುತ್ತಾರೆ ಮತ್ತಾಯ ಸ್ವಾರ್ಥಿಯಲ್ಲಿ 6ನೇ ಅಧ್ಯಾಯ 22ನೇ ವಾಕ್ಯ, ಕಣ್ಣೇ ದೇಹಕ್ಕೆ ದೀಪ, ನಿನ್ನ ಕಣ್ಣು ಸರಿ ಇದ್ದರೆ ದೇಹವೆಲ್ಲ ಕಾಂತಿಮಯವಾಗುವುದು, ಅದು ಕೆಟ್ಟದರೆ ನಿನ್ನ ದೇಹವೆಲ್ಲ ಕತ್ತಲಮಯವಾಗುವುದು. ಹಲ್ಲೆಲೂಯ, ಹಲ್ಲೆಲೂಯ. ಅದು ಕಣ್ಣಾಗಿದೆ, ದೇವರಿಗೆ ಪ್ರಕಾಶವಾಗಿ ಕೊಡಬೇಕಾದಂಥ ದೈವಿಕವಾದ ಅರಿವು ಮೂಡಿಸಲಿಕ್ಕೆ ಸಾಧ್ಯವಾಗುವುದು. ಅಂತ ಪ್ರಿಯ ಮಕ್ಕಳೇ, ಈ ಕಣ್ಣು ಕೆಟ್ಟದಾಗಿದೆ, ಆಗಿದ್ದರೆ ನಮ್ಮ ಶರೀರವೆಲ್ಲ ಕತ್ತಲಮಯವಾಗುತ್ತದೆ ಎಂಬುದನ್ನು ದೇವರು ತಿಳಿಸಲಿಕ್ಕೆ ಬೇಕಾಗಿ ಹೇಳುತ್ತಾ ಇರುವಂಥ ಕಾರ್ಯ. ನಾವೆಲ್ಲರೂ ಪಾಪದಿಂದ ಹೊರಬರಬೇಕು. ಕಣ್ಣಿನಿಂದ ಪಾಪ ಮಾಡಿ ದೇವರಿಂದ ಅಗಲಿ ಹೋಗುವವರಾಗಿದ್ದರೆ, ನನ್ನ ಜೀವನದಲ್ಲಿ ಯಾರನ್ನು ದೂರಿ ಅವರಾಗಿದೆ ಕಾರ್ಯ, ಇವರಾಗಿದೆ ಹೊಣೆಗಾರಿಕೆ, ಇವರಿಗೆ ಆಗಿದೆ ಹೊರತೆ ಎಂದೆಲ್ಲ ಹೇಳಿ ಬೇರೊಬ್ಬರ ಮೇಲೆ ನಮ್ಮ ಕಣ್ಣಾಯಿಸುತ್ತಾರೆ. ನಮ್ಮಲ್ಲಿ ಕೊರತೆಗಳಿದೆ ಎಂಬುದನ್ನು ಒಪ್ಪುವುದಾಗಿದೆ ಯೇಸು ಸ್ವಾಮಿ ನಮಗೆಲ್ಲರಿಗೂ ಕೊಡುವಂಥ ದೈವಿಕ ದಾನ. ಈ ದಾನವನ್ನು ನಾವು ಸ್ವೀಕರಿಸಬೇಕಾದರೆ ನಮ್ಮಲ್ಲರಿರುವಂಥ ಕತ್ತಲಗಳನ್ನು ಹೋಗಬೇಕು, ಪಾಪದಿಂದ ನಾವು ಹೊರಗೆ ಬರಬೇಕು. ಅದಕ್ಕಾಗಿ ನಮಗೆಲ್ಲರಿಗೂ ದೇವರಿಗೆ ನಮ್ಮನ್ನೇ ಸಮರ್ಪಿಸೋಣ. ಯೇಸುವೆ, ನಾನು ಕತ್ತಲಮಯವಾಗಿ ಜೀವನ ಮಾಡಲಿಕ್ಕೆ ಬೇಕಾಗಿ ನನ್ನನ್ನು ಕಣ್ಣುಗಳನ್ನು ಶುದ್ಧೀಕರಿಸಿ ಎಂದು ಬೇಡಿಕೊಂಡು ಪ್ರಾರ್ಥಿಸೋಣ. ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೆನ್.